ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕಷ್ಟದ ಸಮಯದಲ್ಲಿ ದೊಡ್ಡಮ್ಮ ಮತ್ತು ಚಿಕ್ಕಮ್ಮನಿಗೆ ಸಹಾಯ ಮಾಡಿದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ನೋಡಿ. ನನ್ನ ಹೆಸರು ಅರವಿಂದ್, ನನ್ನ ಚಿಕ್ಕಮ್ಮನ ಹೆಸರು ವಾಣಿ. ಶಾಲೆ ರಜೆ ಇದ್ದ ಕಾರಣಕ್ಕೆ ತನ್ನ ಮಗ ರಾಕೇಶನೊಂದಿಗೆ ನಮ್ಮ ಮನೆಗೆ ಬಂದಿದ್ರು. ಇದು ನನಗೆ ಬಹಳ ಖುಷಿ ತಂದಿತ್ತು. ರಾಕೇಶನಿಗೆ 16 ವರ್ಷ, ಕಳೆದ ರಜೆ ವೇಳೆ ಬಂದಿರಲಿಲ್ಲ. ಇದೀಗ SSLC ಪರೀಕ್ಷೆ ಮುಗಿಸಿ ರಜೆಗೆ ಬಂದಿದ್ದಾನೆ. ನಂದು PUC ಪರೀಕ್ಷೆ ಮುಗದಿತ್ತು. ಅವನು ಬಂದ ನಂತರ ಖುಷಿಯಿಂದ ಕುಣಿದು ಕುಪ್ಪಳಿಸಿದೆವು. ನಮ್ಮ ತಾಯಿಯ ಹೆಸರು ಸೌಜನ್ಯ, ವಯಸ್ಸು 36, ನಮ್ಮ ಚಿಕ್ಕಮ್ಮನ ವಯಸ್ಸು 34, ನನ್ನ ಹೆಸರು ಅರವಿಂದ, ವಯಸ್ಸು 18 ವರ್ಷ. ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಹೆಚ್ಚು ಕೆಲಸ ಇಲ್ಲದ ಕಾರಣ ಅವರು ಚೆನ್ನಾಗಿ ಉಂಡು ದುಂಡಾಗಿದ್ದರು. ಮನೆಗೆ ಬಂದಾಗ ಅಮ್ಮ ಮತ್ತೆ ಚಿಕ್ಕಮ್ಮ ಇಬ್ಬರು ಅಡುಗೆ ಮನೆಗೆ ಹೋದ್ರು. ರಾಕೇಶ್ ನನ್ನ ಬಳಿ ಬಂದು, ಅರವಿಂದ ಯಾಕೆ ದೊಡ್ಡಮ್ಮ ಗುಂಡಾಗಿದ್ದಾರೆ ಅಂದ. ಅದಕ್ಕೆ ನಾನು ಸಹ ಚಿಕ್ಕಮ್ಮ ಅಮ್ಮನಕ್ಕಿಂತಲೂ ದಪ್ಪ ಆಗಿದ್ದಾರೆ ಅಂದೆ. ಆಮೇಲೆ ಅಲ್ಲಿಂದ ಒಳಗಡೆ ಹೋಗಿ ರಾಕೇಶ್ನ ಕೈಚೀಲ ಇಟ್ಟೆವು. ರಾತ್ರಿ ಊಟದ ಸಮಯ. ಆಗ ನನ್ನ ಅಮ್ಮ ವಾಣಿ ಅಂಟಿಗೆ, ಏನೇ ವಾಣಿ, ರಾಕೇಶ್ ಚೆನ್ನಾಗಿ ಬೆಳೆದಿದ್ದಾನೆ ಅಂತ ಅಂದ್ರು. ಅದಕ್ಕೆ ಚಿಕ್ಕಮ್ಮ ಸಹಿತ ಅರವಿಂದ ಕೂಡ ಚೆನ್ನಾಗಿ ಬೆಳೆದಿದ್ದಾಳೆ ಅಂದ್ರು. ಅದಕ್ಕೆ ಅಮ್ಮ, ಬೆಳೆಯೋ ಹುಡುಗ್ರು ಅಲ್ವಾ, ಚೆನ್ನಾಗಿ ಬೆಳೆಯಲಿ ಅಂದ್ರು. ಅವರ ಮಾತು ಕೇಳಿ ನಾನು ಮತ್ತೆ ತಮ್ಮ ನಾಚಿ ನೀರಾದೆವು. ಈ ವೇಳೆ ರಾಕೇಶ್ ನನ್ನ ಅಮ್ಮನ ಕಡೆಗೆ ನೋಡುತ್ತಾ ಇದ್ದ. ನನ್ನ ತಂದೆ ವಿದೇಶದಲ್ಲಿದ್ದಾರೆ, ಅವರು ಅಲ್ಲಿಯೇ ಕೆಲಸ ಮಾಡುತ್ತಾರೆ, ಹೀಗಾಗಿ ಮನೆಗೆ ಬರೋದು ಅಪರೂಪಕ್ಕೆ. ಇನ್ನು ರಾಕೇಶ್ ಅವರ ತಂದೆ ಸಹ ಬಂದಿರಲಿಲ್ಲ. ಊಟ ಆದಮೇಲೆ ಎಲ್ಲರೂ ಟಿವಿ ನೋಡುತ್ತಾ ಕುಂತೇವು. ಈ ವೇಳೆ ಚಿಕ್ಕಮ್ಮ ನನ್ನ ತಮ್ಮ ಪಕ್ಕದಲ್ಲಿ ಕುಡುವಂತೆ ಹೇಳಿದ್ರು. ಅಮ್ಮ ಸಹಿತ ರಾಕೇಶ್ಗೆ ಕರೆದರು. ಈ ವೇಳೆಯಲ್ಲಿ ಟಿವಿಯಲ್ಲಿ ಬೇರೆ ಸಿನಿಮಾ ಓಡುತ್ತಾ ಇತ್ತು. ಮನೆಯಲ್ಲಿ ಲೈಟ್ ಆಫ್ ಮಾಡಲಾಗಿತ್ತು. ಹೀಗಾಗಿ ಗಮನ ಬರೀ ಟಿವಿ ಮೇಲೆ ಇತ್ತು. ಈ ವೇಳೆ ರಾಕೇಶ್ಗೆ ನನ್ನ ಅಮ್ಮನ ಬಗ್ಗೆ, ನನಗೆ ಚಿಕ್ಕಮ್ಮನ ಬಗ್ಗೆ ಯೋಚನೆ ಶುರುವಾಯಿತು. ಆಮೇಲೆ ಚಿಕ್ಕಮ್ಮ ನನಗೆ ಮತ್ತೆ ಅಮ್ಮ ರಾಕೇಶ್ ಕರೆದು ಹೋದ್ರು. ಇದಕ್ಕೆ ನಾವು ಹೂಮಂದೆವು. ಈ ವೇಳೆ ನಾನು ಟಾಯ್ಲೆಟ್ಗೆ ಹೋಗಿ ಬಂದೆ. ಅಷ್ಟರಲ್ಲಿ ಚಿಕ್ಕಮ್ಮ ನಮ್ಮ ಅಮ್ಮನ ರೂಮ್ ಕಡೆಗೆ ನಿಂತಿದ್ರು. ನಾನು ಅವರ ಹಿಂದೆ ಹೋಗಿ ನಿಂತೆ. ಈ ವೇಳೆ ರಾಕೇಶ್ ಅಮ್ಮನಿಗೆ ಸಹಾಯ ಮಾಡುತ್ತಿದ್ದ. ನಾನು ಚಿಕ್ಕಮ್ಮನಿಗೆ ಕೇಳಿದೆ, ಏನು ನಡೆಯುತ್ತಿದೆ ಇಲ್ಲಿ ಅಂತ ಹೇಳಿದೆ. ಅದಕ್ಕೆ ಚಿಕ್ಕಮ್ಮ, ನನಗೂ ಗೊತ್ತಿಲ್ಲ, ಇದೇ ಅಡುಗೆ ಮನೆಯಿಂದ ನೀರು ಕುಡಿದು ಬಂದೆ ಅಂದ್ರು. ಹೌದಾ, ಏನಿದು ಚಿಕ್ಕಮ್ಮ ಅಂದೆ. ಅವರು, ಸರಿ, ರಾಕೇಶ್ ಸಹಾಯ ಮಾಡಿದಂತೆ ನೀನು ನನಗೆ ಸಹಾಯ ಮಾಡೋ, ಬಹಳ ದಿನದಿಂದ ನೋವು ಇದೆ ಅಂದ್ರು. ಅದಕ್ಕೆ ಸರಿ ಅಂತ ಅಮ್ಮ ಮತ್ತೆ ರಾಕೇಶ್ ನೋಡಿ ನಾನು ಚಿಕ್ಕಮ್ಮನಿಗೆ ಸಹಾಯ ಮಾಡಿದೆ.